ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಪ್ರಥಮದಲ್ಲಿ ಕ್ಷೇತ್ರನಾಥಿಯಾಗಿರ್ತಕ್ಕಂತಹ ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಕ್ಷೇತ್ರನಾಥಿಯಾಗಿರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರರನ್ನು ಧ್ಯಾನಿಸುತ್ತಾ ಹಾಗೂ ಲಕ್ಷ್ಮೀ ಸೇವಾ ಸಮಾಜ ಸಮಿತಿಯ ಸಮಸ್ತ ಸದಸ್ಯರನ್ನು ಹಾಗೂ ಯುವಕ ಮಂಡಳಿಯ ಹಾಗೂ ಮಹಿಳಾ ಮಂಡಳಿಯ ಸಮಸ್ತರನ್ನು ಶರಣಾರ್ಥಿಗಳನ್ನು ತಿಳಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ 11/2/2026ರಿಂದ ದಿನಾಂಕ 15/2/2026ರವರೆಗೆ ಜರುಗುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳ ವಿವರ. ಪರಮಪೂಜ್ಯ ಷಡಸ್ಥಲ ಬ್ರಹ್ಮ ಚನ್ನಬಸವ ಶಿವಾಚಾರ್ಯರು ನಂದವಾಡಿಗಿ ಇವರ ಅಧ್ಯಕ್ಷತೆಯಲ್ಲಿ ಪ್ರವಚನ 5 ದಿನಗಳ ಪರ್ಯಂತರವಾಗಿ ಪ್ರವಚನ ಹಾಗೂ ಷಡಸ್ಥಲ ಬ್ರಹ್ಮ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಕೊಟೆಕಲ್, ಗುಳೇದಗುಡ್ಡ ಹಾಗೂ ಇಲ್ಕಲ್ ಪರಮಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 11ನೇ ತಾರೀಕು ಪ್ರವಚನ ಪ್ರಾರಂಭ ಮತ್ತು ಉದ್ಘಾಟನೆ, 12ನೇ ತಾರೀಕು ಪ್ರವಚನವಿದ್ದು ಮತ್ತು ಪ್ರವಚನದ ನಂತರ ನೂತನ ಲಕ್ಷ್ಮೀ ವೆಂಕಟೇಶ್ವರ ಬೆಳ್ಳಿ ಮೂರ್ತಿಗಳಿಗೆ ಹರಿದ್ರಾಲೇಪನ ಮತ್ತು 13ನೇ ತಾರೀಕು ನಮ್ಮ ಓಣಿಯ ಸದಸ್ಯರಾಗಿರ್ತಕ್ಕಂಥ ಸಿದ್ದಣ್ಣ ಪತ್ತಾರವರ ಮನೆಯಿಂದ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಯ ಮೆರವಣಿಗೆ ಹಾಗೂ ಗಜಲಕ್ಷ್ಮಿ ದೇವಿಗೆ ಅಭಿಷೇಕ ಮತ್ತು ಕುಂಭಕಳಸಗಳೊಂದಿಗೆ ನೂತನವಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರರ ಮೂರ್ತಿಗಳ ಪಲ್ಲಕ್ಕಿ ಉತ್ಸವ ಹಾಗೂ ಕುಂಭ ಕಳಸಗಳ ಮೆರವಣಿಗೆ. ನಂತರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರರ ಕಲ್ಯಾಣೋತ್ಸವ ಮತ್ತು ಮಹಾದಾಸೋಹ ಮತ್ತು ಸಾಯಂಕಾಲ ಅದೇ ದಿನ ಸಾಯಂಕಾಲ 13ನೇ ತಾರೀಕು ಶ್ರೀ ಲಕ್ಷ್ಮೀ ಪರಮಪೂಜ್ಯರ ಪ್ರವಚನದ ನಂತರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ನೂತನ ಬೆಳ್ಳಿ ಮೂರ್ತಿಗಳ ತೊಟ್ಟಿಲೋತ್ಸವ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ 14ನೇ ತಾರೀಕು ಈ ಜಗತ್ತಿಗೆ 13ನೇ ತಾರೀಕು ಸಾಯಂಕಾಲ ಮತ್ತು ಷಡಸ್ಥಲಬ್ರಹ್ಮ ನೀಲಕಂಠ ಶಿವಾಚಾರ್ಯರ ವಿಶೇಷ ಪ್ರವಚನ ಹಾಗೂ 14ನೇ ತಾರೀಕು ಸಾಯಂಕಾಲ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಮಸ್ತ ಜನರ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗೆ ಆಸ್ಕರವಾಗಿ ಮಹಾಮೃತ್ಯುಂಜಯ ಮತ್ತು ರುದ್ರಹೋಮ ಮತ್ತು 15ನೇ ತಾರೀಕು ಮಹಾಶಿವರಾತ್ರಿಯ ಪ್ರಯುಕ್ತ ರುದ್ರಾಭಿಷೇಕ ಕ್ಷೇತ್ರನಾಥನಾಗಿರ್ತಕ್ಕಂಥ ಮಹಾಗಣಪತಿ ಸಹಿತ ಬ್ರಹ್ಮರಾಂಬಿಕಾ ಸಮೇತ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಶ್ರೀ ರುದ್ರಾಭಿಷೇಕ ಜರುಗುತ್ತದೆ. ಕಾರಣ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಇಲ್ಕಲ್ ನಗರದ ಹಾಗೂ ಅವಳಿ ಲಕ್ಷ್ಮೀ ನಗರದ ಸಮಸ್ತರು ಪಾಲ್ಗೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಆರಾಧ್ಯ ದೈವವಾದಂಥ ಶ್ರೀ ಸಾಯಿರಾಮರನ್ನ ಮನಸ್ಮೃತಿ ಪಟದಲ್ಲಿ ನೆನೆಯುತ್ತಾ ಹಾಗೂ ಸ್ಥಾನಿಕ ಮಾತೆಯಾದಂಥ ಲಕ್ಷ್ಮೀ ಹಾಗೂ ವೆಂಕಟೇಶ್ವರರ ಪಾದಾರವಿಂದಗಳಲ್ಲಿ ಪೊಡಮೊಟ್ಟು ಇವತ್ತಿನ ದಿನ ನಾವು ಈ ಕಾರ್ಯಕ್ರಮದ ರೂವಾರಿಗಳಾಗಿ ಪ್ರತಿ ವರ್ಷವೂ ಹಮ್ಮಿಕೊಂಡಂಥ ಈ ಶಿವರಾತ್ರಿಯ ಅಂಗವಾಗಿ ನಾವು ಪ್ರತಿ ವರ್ಷವೂ ಹಮ್ಮಿಕೊಂಡು ಬಂದಿರುವಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದೀವಿ. ಅದೇ ಪ್ರಯುಕ್ತ ಈ ವರ್ಷ ಸ್ವಲ್ಪ ಅದನ್ನು ವಿಭಿನ್ನ ಮತ್ತು ಒಂದು ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಅದನ್ನು ನಡೆಸ್ಕೊಡ್ಬೇಕು ಅಂಥೇಳಿ ಎಲ್ಲ ಸದ್ಭಕ್ತರಲ್ಲಿ ಒಂದು ವಿನಂತಿಪೂರ್ವಕ ಇದು ಬಂದಾಗ ಅದನ್ನು ನಾವು ಈ ಸಾರಿ ಒಂದು ಸ್ವಲ್ಪ ಅದನ್ನು ಹೆಚ್ಚಿನ ಇದರಲ್ಲಿ ಕಾರ್ಯಕ್ರಮಗಳ ಜೊತೆಗೆ ಈ ಒಂದು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಆಚರಣೆ ಅಂಗವಾಗಿ ಆಗಲೇ ನಮ್ಮ ಪ್ರಧಾನ ಅರ್ಚಕರು ಹೇಳದಂತೆ ಪ್ರತಿ 5 ದಿವಸ ಅಂದರೆ 11ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕೂಡ ಎಲ್ಲ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಸರ್ವ ಇಲ್ಕಲ್ ನಗರದ ಸದ್ಭಕ್ತರನ್ನು ನಾವು ಆಹ್ವಾನ ಮಾಡ್ತೀವಿ. ಅದೇ ರೀತಿ ಈ ಅವಳಿ ನಗರದ ಗಜಲಕ್ಷ್ಮಿ ಮತ್ತು ಲಕ್ಷ್ಮೀ ನಗರದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ. ಅವತ್ತು ಕುಂಭ ಮೆರವಣಿಗೆ ಹಾಗೂ ಶಿವರಾತ್ರಿಯ ದಿನ ಜಾಗರಣ ಕಾರ್ಯಕ್ರಮ ಮತ್ತು ಅದರ ಪ್ರಸಾದದ ಅಂಗವಾಗಿ ಕೆಲವೊಂದು ಪ್ರಧಾನ ದಾನಿಗಳು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಎಲ್ಲ ನಾವು ಲಕ್ಷ್ಮೀ ಸೇವಾ ಸಮಿತಿ ಸದಸ್ಯರು, ಯುವಕ ಸಂಘದ ಸದಸ್ಯರು ಹಾಗೂ ಮಹಿಳಾ ಮಣಿಗಳಿಂದ ಪ್ರತಿಯೊಬ್ಬರು ಅದು ಒಂದು ಅವರವರದಾದ ಒಂದು ಕೆಲವೊಂದು ವಿಚಾರಧಾರೆಗಳನ್ನು ನಾವಿಲ್ಲಿ ಸಮ್ಮಿಲನ ಮಾಡಿ
ಸಮ್ಮಿಲನ ಮಾಡಿ ಆ ಕಾರ್ಯಕ್ರಮವನ್ನು ನಾವು ಒಂದು ಕಾರ್ಯರೂಪಕ್ಕೆ ತಂದಿದ್ದೀವಿ. ಈ ಕಾರ್ಯರೂಪದಲ್ಲಿ ಸದಾ ತಾವು ಕೂಡ ಈ ಎಲ್ಲ ಇದಕ್ಕೆ ತಾವು ಈ ಮಿತ್ರವರ್ಗದವರು ಅಂದರೆ ಪತ್ರಕರ್ತ ಮಿತ್ರವರ್ಗದವರು ತಾವು ಕೂಡ ಆಗಮಿಸಿ ಅವತ್ತಿಂದನೇ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ಶೋಭೆ ತರುತ್ತೀರಿ ಅಂಥೇಳಿ ನಾನು ತಮ್ಮಲ್ಲಿ ಆಶಿಸ್ತೀನಿ. ಅದೇ ರೀತಿ ದೇವರು ಶಿವರಾತ್ರಿ ಅಂದ ತಕ್ಷಣ ಎಲ್ರಿಗೂ ಬರೋದು ಜಾಗರಣೆ. ಶಿವರಾತ್ರಿ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಬರೋದು ಜಾಗರಣೆ. ಶಿವರಾತ್ರಿ ಒಂದು ವೈಜ್ಞಾನಿಕವಾಗಿ ಒಂದು ಶಿವರಾತ್ರಿಯ ಒಂದು ಆಚರಣೆ ಏನಿದೆ, ಆ ಆಚರಣೆ ಕಾಲಘಟ್ಟದಲ್ಲಿ ಸೂರ್ಯ ತನ್ನ ಪ್ರತಿಫಲವನ್ನು ಸಂಕ್ರಾಂತಿ ದಿನ ಯಾವುದೋ ಒಂದು ಇದನ್ನು ಬದಲಾವಣೆ ಆಗುತ್ತೋ ಅದೇ ರೀತಿ ಶಿವರಾತ್ರಿಯಂದು ಕೂಡ ಆ ಒಂದು ಪ್ರತಿಧ್ವನಿ ಅದನ್ನು ಮೂರ್ತಿಯಿಂದ ಬರುವಂಥ ಒಂದು ಕಿರಣಧಾರೆ ಅವತ್ತಿನ ರಾತ್ರಿ ಪೂರ ಅದೇನು ಹೊರಸೂಸುತ್ತೆ, ಆ ನೀರು ಬಿದ್ದಾಗ ಅದೇನು ಹೊರಸೂಸುವಂಥದ್ದೊಂದು ಗಾಳಿ ಇದೆಯಲ್ಲ, ಆ ಗಾಳಿ ಮುಂದಿನ ಎಲ್ಲ ವರ್ಷಧಾರೆವರೆಗೂ ಅದು ಯಾವುದೇ ರೀತಿ ಕ್ರಿಮಿಕೀಟಗಳಾಗಲಿ ಮತ್ತೊಂದು ರೋಗ ರುಜಿನಗಳಾಗಲಿ ಇದು ಬರದೇ ಇರುವಂಥ ಒಂದು ವೈಜ್ಞಾನಿಕ ಇದು ಇರೋದರಿಂದ ಅವತ್ತು ಶಿವರಾತ್ರಿಯ ದಿನ ಜಾಗರಣೆ ಮಾಡೋ ಉದ್ದೇಶ ಅದಾಗಿರುತ್ತೆ. ಅದು ಮುಂದೆ ನಮ್ಮ ಪ್ರವಚನಕಾರರಾದಂಥ ಷಟಸ್ಥಲ ಬ್ರಹ್ಮಗುರುಗಳು ಅದನ್ನು ತಮಗೆಲ್ಲರಿಗೂ ತಿಳಿಪಡಿಸಲಿದ್ದಾರೆ. ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಎಲ್ಲರೂ ಇನ್ನೂ ನಮಗೆ ಪ್ರೋತ್ಸಾಹ ಕೊಡ್ತೀರಿ ಅಂಥೇಳಿ ಆಶಿಸ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ವೆಂಕಟೇಶ್ವರನ್ನು ನಮಸ್ಕರಿಸುತ್ತಾ ಎಲ್ಲ ತಾಯಂದರಲ್ಲಿ ವಿನಂತಿಸಿಕೊಳ್ಳುತ್ತಿದೆ ಏನೆಂದರೆ ಪ್ರತಿ ವರ್ಷ ಎಲ್ಲ ಆಚರಣೆಗಳನ್ನು ಹೇಗೆ ಆಚರಣೆ ಮಾಡ್ತಾರೆ ಎಲ್ಲ ಅದೇ ಥರ ಮಾಡ್ತಿದ್ರು. ಈ ವರ್ಷ ಚೇಂಜ್ ಮಾಡಿದ್ದಾರೆ. ಈ ವರ್ಷ ಯಾಕೆ ಚೇಂಜ್ ಮಾಡಿದಾರಪ್ಪ ಅಂದರೆ ಈಗ ವೆಂಕಪ್ಪನ ಮೂರ್ತಿಯನ್ನು ಬೆಳ್ಳಿ ಮೂರ್ತಿ ಮಾಡಿಸಿದ್ರಿಗೋಸ್ಕರ ನಾವು ಅಲ್ಲೇ ಗಜಲಕ್ಷ್ಮಿ ಗುಡಿಯಲ್ಲಿ ಅಭಿಷೇಕ ಇಟ್ಕೊಂಡು ಅಲ್ಲಿಂದ ಕಳಸ ಕುಂಭ ಮೆರವಣಿಗೆ ಸಮೇತ ಬಂದು ಇಲ್ಲೇ ಕಲ್ಯಾಣೋತ್ಸವ ತಿರುಪತಿಯಲ್ಲಿ ಹೇಗೆ ಜರುಗುತ್ತೆ ಅಲ್ಲಿ ಪ್ರತಿಯೊಬ್ಬರು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ಸದ್ಭಕ್ತರಲ್ಲಿ ಅದನ್ನು ಕಾಣಲಿ, ಅದು ಕಣ್ ತುಂಬ್ಕೋಲಿ ಅನ್ನೋಗೋಸ್ಕರ ಇದನ್ನು ನಮ್ಮ ಸಂಸ್ಥೆ ಲಕ್ಷ್ಮೀ ವೆಂಕಟೇಶ್ವರ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಹಾಗೂ ನಮ್ಮ ಗೃಹಿಣಿಯರು ಅವಳಿ ನಗರದ ಗೃಹಿಣಿಯರು ಎಲ್ಲರೂ ಸೇರಿ ನಾವು ಯಾವುದೇ ರೀತಿಯಲ್ಲಿ ಕುಂದು ಕೊರತೆ ಬರದಂತೆ ನಡೆಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳಿ ನಿಮ್ಮ ಪತ್ರಕರ್ತರಲ್ಲಿನೂ ವಿನಂತಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೀಲಿ ಅಂಥೇಳಿ ಆಸೆ ಪಡ್ತೀವಿ ಅಷ್ಟೇ. ಸುಮಾರು 40 ವರ್ಷಗಳ ಹಿಂದೆ ನಾವು ಇದೇ ಏರಿಯಾದಲ್ಲಿ ಇದ್ದೀವಿ. ಒಂದು ಸಣ್ಣ ದೇವಸ್ಥಾನ ಇದ್ದಿದೆ. ಆವಾಗ ನಾವೆಲ್ಲ ಬಂದು ದೀಪ ಹಚ್ಚಿ ಹೋಗ್ತಿದ್ವಿ. ಈ ಲಕ್ಷ್ಮೀ ದೇವಸ್ಥಾನದ ಪವಾಡನ ಅಷ್ಟೇ ಐತಿ. ಇವತ್ತಿನ ಮಟ್ಟಿಗೆ ನಾವು ಸ್ವಂತ ಮನೆಯೊಳಗಿದ್ದು ಎಲ್ಲ ಸೌಕರ್ಯಗಳು ಕೊಟ್ಟಿದ್ದ ಮಹಾತಾಯಿ. ಮದುವೆ ಅನ್ನೋದು ಸ್ವರ್ಗದೊಳಗೆ ನಿಶ್ಚಯ ಆಗ್ತೈತಂತ ಇವತ್ತು ನಾವೆಲ್ಲರೂ ಸೇರಿ ಆ ದೇವತೆಗೆ ನಾವು ಈ ಮದುವೆ ಅನ್ನೋ ಸಂಭ್ರಮವನ್ನು ಪಡಕ್ಕೆ ಇಲ್ಲೆಲ್ಲ ಮುತ್ತೈದರು ಸೇರಿ ಈ ದೇವಸ್ಥಾನ ವತಿಯಿಂದ ನಾವೆಲ್ಲರೂ ಸೇರಿ ಎಲ್ಲ ಹೆಣ್ಮಕ್ಕಳು ಲಕ್ಷ್ಮೀ ವೆಂಕಟೇಶ್ವರ ಮದುವೆ ಸಮಾರಂಭೋತ್ಸವವನ್ನು ಬಹಳ ವರ್ಷಗಳ ನಂತರ ಈ ಈಡೇರಿಗೂ ನಮ್ಮೆಲ್ಲರಿಗೂ ಒಂದು ಸಂತೋಷವನ್ನು ತಂದಿದೆ. ನಾವೆಲ್ಲ ಹೆಣ್ಮಕ್ಕಳು ಸೇರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಅಂತ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.